ಗುರು ಗ್ರಹದ ಒಳಗೆ ಸುಮಾರು ಎಷ್ಟು ಭೂಮಿಗಳನ್ನು ಒಳಗಿಡಬಹುದು? ಅಂದರೆ ಸ್ನೇಹಿತರೆ, ಅತ್ಯಂತ ದೊಡ್ಡದಾದ ಗ್ರಹ ಗುರುಗ್ರಹ. ಈ ಗುರುಗ್ರಹ ಎಷ್ಟು ದೊಡ್ಡದು ಅಂತಂದರೆ ಸ್ನೇಹಿತರೆ, ಆಪ್ಷನ್ ಎ ಇದಕ್ಕೆ ಸರಿಯಾದ ಒಂದು ಉತ್ತರ 1300 ಭೂಮಿಗಳನ್ನು, ಆಪ್ಷನ್ ಬಿ 1200 ಭೂಮಿಗಳನ್ನು, ಆಪ್ಷನ್ ಸಿ 1330 ಭೂಮಿಗಳನ್ನು, ಆಪ್ಷನ್ ಡಿ 1350 ಭೂಮಿಗಳನ್ನು. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ 1300 ಭೂಮಿಗಳನ್ನು ಗುರುಗ್ರಹದ ಒಳಗಿಡಬಹುದು. ಅದೇ ರೀತಿ ಸ್ನೇಹಿತರೆ, ಎರಡನೇ ಪ್ರಶ್ನೆ, ಭೂಮಿಯ ಕಕ್ಷೆಯ ಹೊರಗಿನ ಮೊದಲ ಗ್ರಹ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ಎ ಬುಧ ಗ್ರಹ, ಆಪ್ಷನ್ ಬಿ ಮಂಗಳ ಗ್ರಹ, ಆಪ್ಷನ್ ಸಿ ಗುರುಗ್ರಹ, ಆಪ್ಷನ್ ಡಿ ಶುಕ್ರ ಗ್ರಹ. ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಮಂಗಳ ಗ್ರಹ. ಇವೆರಡು ಪ್ರಶ್ನೆಗಳನ್ನು ಸ್ನೇಹಿತರೆ ನಾನು 8ನೇ ತರಗತಿಯ ನಕ್ಷತ್ರಗಳು ಮತ್ತು ಸೌರಮಂಡಲ ಎಂಬ ಅಧ್ಯಾಯದಿಂದ ತಗೊಂಡಿದ್ದೇನೆ ಸ್ನೇಹಿತರೆ. ಗುರುಗ್ರಹವು ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ. ಇದರ ಗಾತ್ರ ಸುಮಾರು 1300 ಭೂಮಿಗಳನ್ನು ಇದರ ಒಳಗಿಡಬಹುದು ಸ್ನೇಹಿತರೆ. ಅದೇ ರೀತಿ ಎರಡನೇ ಪ್ರಶ್ನೆ ಸ್ನೇಹಿತರೆ, ಭೂಮಿಯ ಕಕ್ಷೆಯ ಹೊರಗಿನ ಮೊದಲ ಗ್ರಹವೇ ಮಂಗಳ. ಸ್ವಲ್ಪ ಮಟ್ಟಿಗೆ ಕೆಂಪಾಗಿ ಕಾಣುವುದರಿಂದ ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಕರಿತೀವಿ. ಮಂಗಳ ಗ್ರಹಕ್ಕೆ 2 ಚಿಕ್ಕ ನೈಸರ್ಗಿಕ ಉಪಗ್ರಹಗಳಿದ್ದಾವೆ ಸ್ನೇಹಿತರೆ. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ ಸ್ನೇಹಿತರೆ. ಧನ್ಯವಾದಗಳು.